ನಮ್ಮ ರಾಹುಲ್ ಗಾಂಧಿಯವರು ಪ್ರಧಾನಿ ಆಗ್ಬೋದು ಆಗಿತ್ತನೋ ಆ ಸಂದರ್ಭದಲ್ಲೇ ಅದು ಯಾವುದೂ ಇಬ್ಬರು ಬಯಸಿಲ್ಲ ಅವ್ವ ಮಗ. ಇವತ್ತಿಗೂ ಸಹಿತ ನೋಡ್ರಿ ದೇಶ ಸುತ್ತ ಆಗ್ತಾಯಿದ್ದಾರೆ, ಎಲ್ಲ ಮಾಡ್ತಾಯಿದ್ದಾರೆ. ಅವ್ರ ಜೊತೆಗಿದ್ದವರು ಅನೇಕ ಬಿಟ್ಟು ಹೋದರು, ಅವರು ಇವತ್ತು ಹೋರಾಟ ಮಾಡ್ತಾ ಇದ್ದಾರೆ. ತಾವು ಒಬ್ಬ ಆದರೂ ಸಹಿತ ಕಾಂಗ್ರೆಸ್ ಇವತ್ತು ಬಲ್ಲೆಯನ್ನು ತೋರಿಸ್ತಾ ಇದ್ದಾರೆ. ಅಂಥವ್ರ ಸಹವಾಸ ಇದ್ದಂಥ ಸಿದ್ದರಾಮಯ್ಯನವರು ಒಂದು ಕುರ್ಚಿಗಾಗಿ ಇವತ್ತು ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನೀವು ಈ 2 ವರ್ಷಗಳಲ್ಲಿ ಏನನ್ನೂ ಸಾಧನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಇದನ್ನ ನೀವು ರಿಸರ್ವೇಷನ್ ಮಾಡ್ತೀರಿ, ಗ್ಯಾರಂಟಿ ಕೊಡೋಕೆ ಹೋಗ್ತೀರಿ, ಇದೇ ನಮ್ಮ ಸಾಧನೆ ತಿಳ್ಕೊಂಡು ಹೋಗ್ತೀರಿ. ಆದರೆ ಇದಕ್ಕಿಂತ ಇಂಪಾರ್ಟೆಂಟ ಫ್ರೀ ಎಜುಕೇಷನ್ನ, ಫ್ರೀ ಮೆಡಿಷನ್ನ, ಇವೆಲ್ಲ ನೀವು ನಿಮ್ಮಿಂದ ಆಗಬೇಕಾಗಿತ್ತು. ಉಳಿದ ಗ್ಯಾರಂಟಿಗೆ ದೊಡ್ಡ ಗ್ಯಾರಂಟಿ ಇದು, ದೇಶ ಕಟ್ಟುವ ಗ್ಯಾರಂಟಿ. ಡಿಫೆನ್ಸ್ ಒಂದು ಇಂಪಾರ್ಟೆಂಟ್ ಶಿಕ್ಷಣ, ನಮ್ಮಲ್ಲಿಲ್ಲ ಶಿಕ್ಷಣ. ವಿಶ್ವಗುರು ನಿಜವಾಗಿ ನೀವು ಮಾಡ್ತಿದ್ದೀರಿ, ಅದು ಅವಕಾಶ ಕೊಡ್ರಿ. ಮತ್ತು ರಿಸರ್ವೇಷನ್ ಇರಲಿ, ರಿಸರ್ವೇಷನ್ ಕೊಡ್ರಿ, ಇಲ್ಲ ಅಂತ ಬಿದ್ದವ್ರಿಗೆ ಆಗ್ಯದ. ಅದಕ್ಕಿಂತ ಇಂಪಾರ್ಟೆಂಟ್ ಎಲ್ಲರೂ ಶಿಕ್ಷಣ ಫ್ರೀ ಮಾಡಿಬಿಡ್ತಂದ್ರೆ ಅದಕ್ಕೆ 20-25% ನೀವು ದುಡ್ಡು ಇಟ್ಬಿಟ್ರಪ್ಪ ಅಂದ್ರೆ ಕೇಜ್ರಿವಾಲ್ಗೆ ಸಾಧ್ಯ, ನಿಮ್ಗೆ ಸಾಧ್ಯ ಆಗ್ತಾ ಇರಲಿಲ್ಲ ಏನ್ರಿ. ಪ್ರತಿಯೊಂದು ಸರ್ಕಾರಿ ಶಾಲೆಯನ್ನು PUC ವರೆಗೆ ಅವ್ರು ಯಾವ ಮಟ್ಟಕ್ಕೆ ತಂದರು. ಇವತ್ತು ಆದರ್ಶದವ, ಆದರ್ಶದ ಕನಸುಗಳಿದ್ದಾವೆ. ಅಂಥ ಶಿಕ್ಷಣ ಮತ್ತು ಪ್ರತಿ ಊರಿಗೂ ಈ ಒಂದು ಏನಪ್ಪ ದವಾಖಾನೆ ಮಾಡಿ ಆರೋಗ್ಯದ ಮಾಡಿ ದೊಡ್ಡ ಹೆಸರು ಮಾಡಿದ್ರು ಅವರು. ಇಂಥ ನಿಮ್ಮದು ತಪ್ಪುಗಳು ಮಾಡಿ ಸಾರಾಯಿಗೆ ಅನುಕೂಲ ಮಾಡೋಕ್ಕೆ ಹೋಗಿ ಏನೋ ಮಾಡಿದರು. ಆ ದುಡ್ಡಂತೆ ಎಲ್ಲರೂ ಇವತ್ತು ಸಾರಾಯಿ ದುಡ್ಡ, 2 ನಂಬರ್ ದುಡ್ಡ, ಸಕ್ಕರೆ ದುಡ್ಡ, ಆ ದುಡ್ಡು ತಂದ್ರೆ ಅದಕ್ಕೆ ರಾಜಕಾರಣ ಮಾಡ್ತಾ ಇದ್ದಾರೆ. ಅಂಥದ್ದು ಮಾಡಲಿಕ್ಕೆ ಹೋದರು. ಅದನ್ನು BJP ಅದ ಉದ್ಯೋಗದಲ್ಲಿದ್ದಂಥವ್ರು ಅವರು. ಕಾಂಗ್ರೆಸ್ ನೀವು ಅವರ ಅದು ಸಿಕ್ಕ ಕೂಡಲೇ ಇವತ್ತು ಅವ್ರನ್ನ ತೆಗೆದು ಹಾಕಿದ್ರು. ನೀವು ನೋಡ್ರಿ ಇವತ್ತಿಂಥ ಅದ್ಭುತವಾದ ಕೆಲಸ ಇತ್ತು ನಿಮ್ಮ ಕೈಯಾಗ. ಫ್ರೀ ಎಜುಕೇಷನ್ ಎಲ್ಲರೂ ಕೊಡೋಕ್ಕೆ ಸಾಧ್ಯ ಇತ್ತು, ಫ್ರೀ ಮೆಡಿಸಿನು ಕೊಡೋಕ್ಕೆ ಸಾಧ್ಯ ಇತ್ತು. ಅದ್ರ ಲಕ್ಷ್ಯ ಹಾಕಿ ಜನರ ಆರೋಗ್ಯ ಮತ್ತು ಬದುಕನ್ನು ನೀವು ಗಟ್ಟಿ ಮಾಡಿದ್ರೆ ಶಿಕ್ಷಣ ಫುಲ್